ಫ್ಲೈಓವರ್ ನಿರ್ಮಾಣಕ್ಕೆ ನೂರಾರು ಮರಗಳ ಮಾರಣ ಹೋಮ. ಹುಬ್ಬಳ್ಳಿಯ ಮೇಲ್ಸೇತುವೆ ಕಾಮಗಾರಿಗಾಗಿ 99 ಮರಗಳಿಗೆ ಕೊಡಲಿ. ಅಭಿವೃದ್ಧಿ ಹೆಸರಲ್ಲಿ ಕಣ್ಮರೆಯಾಗುತ್ತಿವೆ. ಹಚ್ಚ ಹಸಿರು ವಾತಾವರಣ ಅನ್ನೋದು ಭಾಳ ನೋವಿನ ಸಂಗತಿ. ಅಂದರೆ ಒಂದು ಬೇಕು ಅಂತ ಅಂದರೆ ಒಂದು ಕಳ್ಕೊಳ್ಳೇ ಬೇಕು, ಅದರಲ್ಲಿ ಬೇರೆ ದಾರಿನೇ ಇರಲ್ಲ ಕೆಲವೊಂದಿಷ್ಟು ಸಲ. ಆದರೆ ಮರಗಳನ್ನು ಕಡಿಯೋದು ಅಂತ ಬಂದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಅಭಿವೃದ್ಧಿ ಹೆಸರಲ್ಲಿ ಹಚ್ಚ ಹಸಿರು ವಾತಾವರಣ ಕಣ್ಮರೆಯಾಗ್ತಾ ಇರೋದು. ಈಗಾಗಲೇ 10ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಬಿದ್ದಿದೆ. ಇನ್ನು 2 ತಿಂಗಳಲ್ಲಿ ಇನ್ನಷ್ಟು ಮರಗಳು ನೆಲಸಮ ಆಗ್ತವೆ. ಪರ್ಯಾಯವಾಗಿ ಗಿಡಗಳ ನೆಡಲು ಬೆಳೆಸಲು ಜಾಗ ಗುರುತಿಸಿಲ್ಲ. ಬಸವವನ ಈದ್ಗಾ ಮೈದಾನದ ಬಳಿ ಈಗಾಗಲೇ ಮರಗಳನ್ನು ಕಡಿಯಲಾಗಿದೆ. ಸೆಪ್ಟೆಂಬರ್ ವೇಳೆಗೆ 70ಕ್ಕೂ ಹೆಚ್ಚು ಮರಗಳನ್ನು ಕಡಿದು ಬಿಸಾಕ್ತಾರೆ. ಸೊ ನೋಡಿ, ಗಮನಿಸ್ತಾ ಇದ್ದೀವಿ. ಈಗ ಫ್ಲೈ ಓವರ್ ನಿರ್ಮಾಣ ಮಾಡುವ ಸಲುವಾಗಿಯೇ ಅಲ್ಲಿ ಜಾಗ, ಸ್ವಲ್ಪ ಅಗಲವಾದಂಥ ಜಾಗ ಬೇಕಾಗುತ್ತೆ. ಅಲ್ಲಿದ್ದಂಥ ದೊಡ್ಡ ದೊಡ್ಡ ಮರಗಳನ್ನು ಈಗ ಕಡಿಯಲೇಬೇಕಾದಂಥ ಅನಿವಾರ್ಯತೆ. ಅದರಲ್ಲೂ 99 ಮರಗಳಿದ್ದಾವೆ. 99 ದೊಡ್ಡ ದೊಡ್ಡ ಮರಗಳು. ಸೊ ಆ ಎಲ್ಲ ಮರಗಳನ್ನು ಕಡಿದು ಹಾಕ್ತಾ ಇದ್ದಾರೆ. ಇದರಲ್ಲೂ ಈಗಾಗಲೇ 10ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಏಟು ಬಿದ್ದಿದೆ. ಇನ್ನು 2 ತಿಂಗಳಲ್ಲಿ ಇನ್ನಷ್ಟು ಮರಗಳು ನೆಲಸಮ ಆಗ್ತವೆ. ಪರ್ಯಾಯವಾಗಿ ಗಿಡಗಳನ್ನು ನೆಡೋದಕ್ಕೆ, ಬೆಳೆಸೋದಕ್ಕೆ ಜಾಗ ಗುರುತಿಸೇ ಇಲ್ಲ. ಬಸವವನ ಈದ್ಗಾ ಮೈದಾನದ ಬಳಿ ಈಗಾಗಲೇ ಮರಗಳ ಮಾರಣ ಹೋಮ ಆಗಿದೆ. ಸೆಪ್ಟೆಂಬರ್ ವೇಳೆಗೆ 70ಕ್ಕೂ ಹೆಚ್ಚು ಮರಗಳು ನಾಶವಾಗುವುದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಲ್ಯಾಮಿಂಗ್ಟನ್ ರಸ್ತೆ, ಸಿದ್ದಪ್ಪ ಕಂಬಳಿ ರಸ್ತೆಯ ಅಕ್ಕಪಕ್ಕದಲ್ಲಿ ಮರಗಳಿಗೆ ಕೊಡಲಿ ಬಿದ್ದಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಮಲ್ಲಿಕ್. ನಿಜಕ್ಕೂ ಒಂಥರ ಬೇಜಾರಾಗುತ್ತೆ. ಹುಬ್ಬಳ್ಳಿ ಧಾರವಾಡ ಅಂತ ಬಂದಾಗ ಬಹಳಷ್ಟು ಹಚ್ಚ ಹಸಿರು ಅಲ್ಲೆಲ್ಲ ನಾವು ಕಾಣಬಹುದು. ಆದರೆ ಈಗ ಏಕಾಏಕಿಯಾಗಿ 99 ಮರಗಳನ್ನು ಕಡಿಯೋದಿದೆಯಲ್ಲ, ಇದು ಭಾಳ ನೋವಿನ ಸಂಗತಿ. ಇದು ಖಂಡಿತವಾಗ್ಲೂ ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮತ್ತೆ ಒಂದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಸಂಸ್ಥೆ 2 ವಿಭಾಗದಲ್ಲಿ ಜಂಟಿಯಾಗಿ ಹುಬ್ಬಳ್ಳಿ ನಗರದಲ್ಲಿ ವಿಶೇಷವಾಗಿ 4 ಕಡೆಗಳಿಂದ ಏನು ನಗರಕ್ಕೆ ಎಂಟ್ರಿ ಆಗೋ ರಸ್ತೆಗಳಿದೆ, ನವಲಗುಂದ, ಗದಗ ಮತ್ತೆ ಈ ಕಡೆ ಬೆಂಗಳೂರು ಮತ್ತೆ ಮತ್ತೊಂದು ಕಡೆ ಕಾರವಾರ ಕಡೆಯಿಂದ ಬರ್ತಕ್ಕಂಥ ರಸ್ತೆಗೆ ಸುಗಮ ಸಂಚಾರಕ್ಕೆ ಅನುಗುಣವಾಗಿ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಎನ್ನುವ ಕಾರಣಕ್ಕಾಗಿ ಫ್ಲೈಓವರ್ ನಿರ್ಮಾಣಕ್ಕೆ ಸರ್ಕಾರ ಈಗ ಅಡಿಪಾಯ ಹಾಕಿರುವಂತದ್ದು. ಫ್ಲೈಓವರ್ ನಿರ್ಮಾಣದಿಂದ ಇಲ್ಲಿ ಮುಖ್ಯವಾಗಿ ಏನು ಹಸಿರು ಸಂಪತ್ತಿತ್ತು, ಹಸಿರು ಸಂಪತ್ತಿನ ಗಿಡಗಳಿದ್ವು, ಈ ಗಿಡಗಳಿಗೆ ಎಲ್ಲವೂ ಕೂಡ ಈಗ ಕೊಡಲಿ ಪೆಟ್ಟು ಬೀಳ್ತಾ ಇರುವಂತದ್ದು. ಅರಣ್ಯ ಇಲಾಖೆಯಿಂದ ಅಧಿಕಾರಿಗಳು 99 ಮರಗಳನ್ನ ಕಡಿಬೇಕು ಎನ್ನುವ ಪರ್ಮಿಷನ್ ನ ತಗೊಂಡಿದ್ದಾರೆ. ಬಟ್ ಆದ್ರೆ ಈಗಾಗಲೇ 10ಕ್ಕೂ ಹೆಚ್ಚು ಮರಗಳನ್ನ ಕಡಿದ್ರು ಕೂಡ ಈ ಮರಗಳಿಗೆ ಪ್ರತಿಯಾಗಿ ಎಲ್ಲಿ ಇವರು ಮರ ನೆಡ್ತಾರೆ ಅನ್ನುವುದು ಕೂಡ ಯಕ್ಷ ಪ್ರಶ್ನೆ ಆಗಿದೆ. ನಗರದಲ್ಲಿ ಎಲ್ಲಿಯೂ ಕೂಡ ಮರಗಳನ್ನ ಹೊಸದಾಗಿ ನೆಡ್ಲಿಕ್ಕೆ ಒಂದು ಅವಕಾಶ ಇಲ್ಲ. ಜೊತೆಗೆ ಉಣಕಲ್ ಕೆರೆ ವಿಭಾಗದಲ್ಲಿ ಲಕ್ಷ ಸಸಿ ಎನ್ನುವ ಅಭಿಯಾನವನ್ನು ಕೂಡ ಪಾಲಿಕೆ ನಿರ್ವಹಣೆ ಮಾಡಬೇಕು ಎನ್ನುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಬಟ್ ಅದನ್ನು ಕೂಡ ಈಗ ಕೈ ಬಿಟ್ಟಿರುವಂತದ್ದು. ಮತ್ತು ಒಂದು ಕಡೆ ಪಾಲಿಕೆ ಅಧಿಕಾರಿಗಳು ಮರಗಳನ್ನ ನೆಡುವಲ್ಲಿ ವಿಫಲರಾದ್ರೆ, ಮತ್ತೊಂದು ಕಡೆ ಏನು ಫ್ಲೈಓವರ್ ನಿರ್ಮಾಣದ ಗುತ್ತಿಗೆ ಪಡೆದಂತ ಕಂಪನಿ ಮತ್ತೆ ಅಧಿಕಾರಿಗಳು, ಅಲ್ಲಿಗೆ ಸಂಬಂಧಪಟ್ಟವರು, ಅವರು ಕೂಡ ಮರಗಳನ್ನ ನೆಡುವಲ್ಲಿ ಆಸಕ್ತಿಯನ್ನ ತೋರುತ್ತಿಲ್ಲ. ಈಗಾಗಲೇ ಅವರು ಮರವನ್ನ ನೆಟ್ಟರೆ ಮುಂದೊಂದು ದಿನ ನಾವು ಹಸಿರನ್ನ ಹುಬ್ಬಳ್ಳಿ ನಗರದಲ್ಲಿ ಕಾಣಬಹುದು. ಆದ್ರೆ ಇದಕ್ಕೆ ಅವರು ನಿರ್ಲಕ್ಷ್ಯ ವಹಿಸುತ್ತಿರುವುದು ಕೂಡ ತುಂಬಾ ಖಂಡನೀಯವಾಗಿದೆ. ಎಸ್ ಥ್ಯಾಂಕ್ ಯು ನದಾಫ್ ತಮ್ಮೆಲ್ಲ ಮಾಹಿತಿಗಾಗಿ.